ನಿಮ್ಮ ಪ್ರೀತಿಯ ಉಮಾಪತಿ. ನಾನಿವತ್ತು ಒಳ್ಳೆ ಟಾಪಿಕ್ ಬಂದಿದ್ದೀನಿ. ಯಾವುದೆಂದರೆ ಕೆಲಸ ನಿಧಾನವಾಗಿ ಆಗುವ ಪ್ರಮುಖ ಕಾರಣಗಳು. ಯಾಕೆ ಇದನ್ನು ಚಾಯ್ಸ್ ಮಾಡಿದ್ದೀನಿ ಅಂದರೆ, ಪ್ರತಿಯೊಂದು ಕಂಪನಿಯಲ್ಲೂ ಕೂಡ ಕೆಲಸ ನಿಧಾನ, ಎಫಿಷಿಯನ್ಸಿ ಕೊರತೆ. ಆದ್ದರಿಂದ ಇದಕ್ಕೆ ಪ್ರಮುಖ ಕಾರಣಗಳಿವೆ. ಯಾವುವೆಂದರೆ, ಕೆಲಸ ಸ್ಪಷ್ಟವಾಗಿಲ್ಲ, ಅಂದರೆ ಏನು ಮಾಡಬೇಕು ಅನ್ನುವುದು ಸರಿಯಾಗಿ ಗೊತ್ತಿರುವುದಿಲ್ಲ. ಸೂಚನೆಗಳು ಗೊಂದಲವಾಗಿರುತ್ತವೆ. ಎರಡನೇದಾಗಿ ಕೌಶಲ್ಯ ಸ್ಕಿಲ್ಸ್ ಕೊರತೆ, ಅಂದರೆ ಕೆಲಸ ಮಾಡುವ ಸರಿಯಾದ ವಿಧಾನ ಗೊತ್ತಿಲ್ಲದೇ ಇರೋದು. ತರಬೇತಿ ಕೊರತೆ ಕೂಡ ಇರಬಹುದು. ಮೂರನೇದಾಗಿ ಅನುಭವ ಕಡಿಮೆ. ಹೊಸ ಉದ್ಯೋಗಿ ಇರಬಹುದು ಅಥವಾ ಹೊಸ ಕೆಲಸಕ್ಕೆ ಹಚ್ಚಿರಬಹುದು. ಭಯದಿಂದ ನಿಧಾನವಾಗಿ ಕೆಲಸ ಮಾಡುವುದು, ಯಾಕಂದರೆ ಹೊಸ ಕೆಲಸ. ನಾಲ್ಕನೇದು ಆತ್ಮವಿಶ್ವಾಸ ಕಡಿಮೆ, ಅಂದರೆ ತಪ್ಪು ಆಗಬಾರದು ಅನ್ನುವ ಭಯ ಮತ್ತು ಸೂಪರ್ವೈಸರ್ ಬಯತಾರೆ ಅನ್ನುವ ಆತಂಕ. ಐದನೇದಾಗಿ ಸಮಯ ನಿರ್ವಹಣೆ ಇಲ್ಲ, ಅಂದರೆ ಪ್ರಿಯಾರಿಟಿಗೆ ಗೊತ್ತಿರುವುದಿಲ್ಲ, ಟೈಮ್ ಪ್ಲಾನಿಂಗ್ ಮಾಡದೇ ಇರುವುದು, ಮತ್ತೆ ಸರಿಯಾದ ಫೀಡಿಂಗ್ ಕೊಡದೇ ಇರೋದು, ಅಂದರೆ ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಅವರಿಗೆ ನೀಡದೇ ಇರೋದು, ಮತ್ತು ಮಿಷನ್ ಪ್ರಾಬ್ಲಮ್ಸ್, ಮಿಷನ್ ಶೆಡ್ಡೌನ್ ಕೂಡ ಇರಬಹುದು. ಮತ್ತು ಪ್ರೇರಣೆ ಅಂದರೆ ಮೋಟಿವೇಶನಲ್ ಕೊರತೆ ಕೂಡ ಇರಬಹುದು. ಅದಕ್ಕೆ ಪ್ರಶಂಸೆ ಇಲ್ಲ, ಅಂದರೆ ಕೆಲಸ ಚೆನ್ನಾಗಿ ಮಾಡಿದರೂ ಕೂಡ ಚೆನ್ನಾಗಿ ಮಾಡದೇ ಇರೋದು, ಚೆನ್ನಾಗಿ ಮಾಡಿಲ್ಲ ಅಂತ ಹೇಳೋದು. ಅಂದರೆ ಇದರಲ್ಲೂ ಕೂಡ ಪೊಲಿಟಿಕಲ್ ಯೂಸ್ ಮಾಡತಕ್ಕಂಥ ಸನ್ನಿವೇಶ. ಮತ್ತು ಇದು ಮ್ಯಾನೇಜ್ಮೆಂಟ್ ಕಾಲ್ ರೆಕಗ್ನಿಷನ್ ಕೊಡದೇ ಇರೋದು. ಇವು ಕೂಡ ಕುಂದುಕೊರತೆಗೆ ಕಾರಣ ಇರ್ತವೆ. ಮತ್ತು ಆರೋಗ್ಯ ವೈಯಕ್ತಿಕ ಸಮಸ್ಯೆ, ಅಂದರೆ ದೈಹಿಕ ದೌರ್ಬಲ್ಯ, ಮಾನಸಿಕ ಒತ್ತಡ, ಕೆಲಸ ಒತ್ತಡ, ಫಿಯರ್ಸ್ ಕಲ್ಚರ್, ಅಂದರೆ ಹೆಚ್ಚು ಒತ್ತಡ ಮತ್ತು ಕಠಿಣ ವಾತಾವರಣ. ಇವು ಕೂಡ ಕಾರಣ. ಇವೆಲ್ಲ ಕೂಡ ಮುಖ್ಯ ಕಾರಣಗಳು, ಕೆಲಸ ಕಡಿಮೆಯಾಗುವುದಕ್ಕೆ ಮುಖ್ಯ ಕಾರಣಗಳು. ಇನ್ನು ಮುಂತಾದವು ಇದೆ, ಅವೆಲ್ಲ ಹೇಳಕ್ಕೆ ವಿಡಿಯೋ ಸಾಲೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ, ಬಹುಸಾರಿ ಕೆಲಸ ನಿಧಾನವಾಗುವುದು ಸೋಮಾರಿತನ ಅಲ್ಲ, ಅಂದರೆ ಸರಿಯಾದ ಮಾರ್ಗದರ್ಶನ ಕೊಡದೇ ಇರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲಸ ಮಾಡೋವರಿಗೆ ಮಾರ್ಗದರ್ಶನ ನೀಡೋರು ಕರೆಕ್ಟಾಗಿರಬೇಕು. ನಮ್ಮನ್ನು ಕಂಪ್ನಿ ನಗಿಸುತ್ತೆ, ಅಂದರೆ ಕೆಲಸ ಮಾಡಲಿ, ಮಾಡದೆ ಹೋಗಲಿ, ಕೂತ್ಕೊಳ್ಳಿ, ಆರ್ಡ್ರ್ ಸಿಗಲಿ, ಇಲ್ಲದೆ ಹೋಗಲಿ, ಮಾರ್ಕೆಟಿಂಗ್ ಮಾಡಲಿ, ಮಾಡದೇ ಇರಲಿ, ಕಂಪ್ನಿ ತಿಂಗಳಿಗೊಂದ್ಸತಿ ಸಂಬಳ ನೀಡುತ್ತೆ. ಅವಾಗ ನಮ್ಮನ್ನು ನಗಿಸ್ದಂಗೆ ಅರ್ಥ. ಆದರೆ ಕಂಪನಿಗೂ ಕೂಡ ನಾವು ನಗಿಸಲಿಕ್ಕೆ ಪ್ರಯತ್ನ ಪಡಬೇಕು. ನಗಿಸ್ಲಿಕ್ಕಾಗಿಲ್ಲ ಅಂದರೂ ಕೂಡ ಪ್ರಯತ್ನ ಪಡಿದ್ರೆ ಅದು ನಮ್ಮ ಸಂಸಾರಸ್ಥರ ಲಕ್ಷಣ, ಕರ್ತವ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ತಪ್ಪಿದ್ರೆ ಕ್ಷಮೆ ನೀಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.